ಓಂ ಶ್ರಿಯಃಪತ್ತೆ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತ್ವಂ ಭಜೆ ವಲ್ಲಭಂ ಶ್ರಿಯಃ ತಮುಪಾಸೆ ಶ್ರಿಯಃಪತಿ. ಈಗ ಏನಾಯಿತು, ಜೀವನಿಗೆ ನಮಗೆಲ್ಲ ಏನು ಜ್ಞಾನ ಇದೆ? ಈಗ ದೇಹ ಬೇರೆ ಎಂಬ ಜ್ಞಾನ ಇದೆ ಅಂತ ಹೇಳಿದ್ರು. ಗೊತ್ತಾಯ್ತಾ? ಅಷ್ಟೇ ಅಲ್ಲ, ಕಥಂಚ ಭೇದೋ ದೇಹಾದೇರಾತ್ಮನೋ ಪ್ರತೀಯತೆ, ದೇಹಕ್ಕೂ ಜೀವಕ್ಕೂ ಭೇದ ಇದೆ ಎಂಬುದನ್ನು ಬೇಕಾದಷ್ಟು ಅನುಭವಿಸಿದ್ವಿ, ಎಲ್ಲರಿಗೂ ಅರ್ಥ ಆಗಿದೆ. ಭೇದ ಶಬ್ದೇನ ಅಸಂಸರ್ಗೋಪಿ ಗೃಹ್ಯತೆ ದೇಹಾದಿ ಶಬ್ದ. ಅದಕ್ಕೆ ದೇಹ ಬೇರೆ ನಮ್ಮ ಬೇರೆ ಯಾಕೆ ತಿಳ್ಕೊಬೇಕು, ಇರೋದನ್ನು ತಿಳ್ಕೊಬೇಕು ಅಂತ ಅರ್ಥ. ಸುಮ್ಮನೆ ಅನುಸಂಧಾನ ಅಲ್ಲ. ದೇಹ ಬೇರೆ ಇದು ಬೇರೆ ಅಂತ ಗೊತ್ತು. ನಾವು ಇದೆಲ್ಲ ಹಾಕ್ಕೊಂಡಿದ್ದೀವಿ, ಬಟ್ಟೆ ಹಾಕ್ಕೊಂಡಿದ್ದೀವಿ, ಬಟ್ಟೆಗೂ ನಮ್ಮ ದೇಹಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಅದರಲ್ಲೂ ಬಟ್ಟೆ ಬೇರೆ ಕೋಟ್ ಹಾಕ್ಕೋತಾನೆ, ಮತ್ತು ಅದಕ್ಕೂ ಭೇದ ಗೊತ್ತು ಅವನಿಗೆ. ಇದೆಲ್ಲ ನೋಡ್ತಾ ಹೋದರೆ ಏಕಕಾಲಕ್ಕೆ ಅನೇಕ ದೇಹ ಇದ್ದಾಗ ಬಟ್ಟೆಗಳು ಹಾಕ್ಕೊಂಡಿರ್ತಾನೆ. ಆ ಜ್ಞಾನ ಇದ್ದರೆ ಪ್ರಯೋಜನ. ತತ್ ಕಥಮಿತ್ಯತಃ ಜಾತ ಮಾತ್ರ ಐತಿ. ಇನ್ನೊಂದು ವಿಷಯ ಹೇಳ್ತಾರೆ, ಜಾತ ಮಾತ್ರ ಪುನರ್ಜನ್ಮ ಇದೆ ಮತ್ತು ದೃಷ್ಟಾಂತ ಕೊಡ್ತಾರೆ. ಜಾತ ಮಾತ್ರ ಈ ಪುನರ್ಜನ್ಮ ಇದ್ದಾಗಲೂ ಕೊಟ್ಟು ಏನು ಗೊತ್ತಾಯ್ತು ತಕ್ಷಣ? ಈಗ ದೇಹ ಭೇದ ಇಲ್ಲದೆ ಹೊರ ಪುನರ್ಜನ್ಮ ಅಂತ ಕರಿತಿದ್ರಾ? ಸೊ ದೇಹ ಭೇದ ಆಗೋದಕ್ಕೆ ಪುನರ್ಜನ್ಮ ಅಂತ ಕರೆಯೋದು. ಅದು ದೃಷ್ಟಾಂತ ಕೊಡ್ತಾರೆ. ಜಾತ ಮಾತ್ರ ಮೃಗ ಗಾವು ಹಸ್ತಿನಃ ಪಕ್ಷಿಣಃ ಝಷಾಃ ಭಯಾಭಯ ಸ್ವರ್ಗಭೋಗಾದೌ ಕಾರಣಾನಿ ವಿಜಾನತೆ. ಭಯ ಆಗತ್ತೆ ಪ್ರಾಣಿಗೆ, ಅದೇನು ಗೊತ್ತೇ ಇಲ್ಲ, ಭಯ ಆಗುತ್ತೆ. ಅದಕ್ಕೆ ಪೂರ್ವಜನ ಸಂಸ್ಕಾರ ಗೊತ್ತಾ. ಕೆಲವು ನೀರು ಕಂಡ್ರೆ ಭಾರಿ ಭಯ, ಕೆಲವು ಕಂಡುಬಿಟ್ರೆ ಕೆಲವು ಭಯ ಇಲ್ಲ. ಜನ್ಮಾಂತರ ಸಂಸ್ಕಾರ ಅಲ್ಲಿ ಎಡವಟ್ಟಾಗಿದೆ ನೀರಲ್ಲಿ. ಅವನಿಗೆ ನೋಡಿದ ತಕ್ಷಣ ಅನ್ನೋಯಿಂಗ್ಲಿ ಏನಾಗುತ್ತೆ ಅವನಿಗೆ. ಕೆಲವೊಂದು ಕಂಡ್ರೆ ಭಯ, ಕೆಲವೊಂದು ಕಂಡ್ರೆ ಇದ್ದಕ್ಕಿದ್ದ ಲೇಕಿಂಗು. ಅವತ್ತೇ ನೋಡಿರ್ತಾನೆ ಭಾರಿ ಕ್ಲೋಸು. ನೀವು ಕೊಡಿರ್ತಾನೆ, ಕಂಡ್ರೆ ಅವನು ಹೋಗೋರಿನ ಬರಲ್ಲ ಅಂತಾನೆ, ಅಷ್ಟು ಸಿಟ್ಟು. ಇಬ್ಬರು ಫಸ್ಟ್ ಟೈಮ್ ನೋಡ್ತಾನೆ. ಒಬ್ಬನ ಕಂಡ್ರೆ ಭಾರಿ ಕೋಪ. ಸಂಭವ ಹೇಟಿಂಬ್ ಅಂತಾನೆ, ಕಾರಣ ಗೊತ್ತಿಲ್ಲ. ಸಂಭವ ಲೈಕಿಂಬ್ ಅಂತಾನೆ, ಅದಕ್ಕೂ ಕಾರಣ ಗೊತ್ತಿಲ್ಲ. ಯಾತಕ್ಕದು ಜನ್ಮಾಂತರದ ಸಂಬಂಧ ಏನು ಮಾಡುತ್ತೆ, ಅವನನ್ನು ಎಳೆದು ಬಿಡುತ್ತೆ ಆ ಥರ. ಅದಕ್ಕೆ ಭಯ ಅಭಯ. ಕೆಲವರು ಕಂಡ್ರೆ ಅಭಯ, ಕೆಲವರು ಕಂಡ್ರೆ ಭಯ. ಸ್ವಭೋಗಾದವು ಸ್ವಭೋಗ, ಇದು ನಮಗೆ ಬೇಕಾದ ಭೋಗ, ಇದು ನಮಗೆ ಹಿತಕರ ಅಂತ ಅನಿಸುತ್ತೆ. ಯಾಕೆ? ಜನ್ಮಾಂತರ ಸಂಸ್ಕಾರ ಅದು. ಇದು ಅಹಿತಕರ ಅಲ್ಲ. ಗೊತ್ತಾಯ್ತಾ? ಇದು ಹಿತಕರ, ಇದು ಹಿತಕರ ಅಲ್ಲ, ಅಹಿತಕರ. ಇದೆಲ್ಲ ಜನ್ಮಾಂತರ ಸಂಸ್ಕಾರ ಇಲ್ಲದೆ ಹೋಗಿದ್ದರೆ ಎಲ್ಲರೂ ಪ್ರತಿಯೊಂದಕ್ಕೂ ಒಂದೇ ರೀತಿ ರಿಯಾಕ್ಟ್ ಮಾಡಬೇಕಾಗಿತ್ತು. ಯಾಕೆ ಮಾಡೋದಿಲ್ಲ ಅಂದರೆ ಜನ್ಮಾಂತರ ಸಂಸ್ಕಾರ ಹಾಗೆ ಮಾಡುತ್ತೆ. ಕಾರಣಾನಿ ವಿಜಾನತೆ. ಮತ್ತು ಭಯ ಅಭಯ ಸ್ವಭೋಗಾದವು ಕಾರಣಾನಿ ವಿಜಾನತೆ. ಅದಕ್ಕೆ ಜಾತ ಏವ ನತು ವ್ಯಾಪಾರಾಂತರಂ ಕೃತ. ಹುಟ್ಟಿದ ತಕ್ಷಣ ಭಾವನೆ ಬರುತ್ತೆ ಅವರಿಗೆ. ಹುಟ್ಟಿದ ತಕ್ಷಣ ಈ ಜನ್ಮದಲ್ಲಿ ಏನೂ ಮಾಡೇ ಇಲ್ಲ ಅಂದಮೇಲೆ ಏನರ್ಥ? ಯಾವ ಜನ್ಮದ್ದು? ಹಿಂದಿನ ಜನ್ಮದ್ದೇನೆ. ಇವತ್ತು ಹೇಳಿದ್ರೆ ಮೂರು ವರ್ಷಕ್ಕೆ ಒಂದು ಮಗು ಸಂಗೀತ ಕಚೇರಿ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಸಂಗೀತ ಜನ್ಮಪೂರ್ತಿ ಕಲಿತು ಬರೋದೇ ಇರೋರು ಇದ್ದಾರೆ. ಅಂತ ಹೇಗೆ ಮಾಡುತ್ತೆ ಅಂದರೆ ಹಿಂದಿನ ಜನ್ಮ ಸಂಸ್ಕಾರ. ಸಾಮಾನ್ಯವಾಗಿ ಪ್ರತಿ ವ್ಯಕ್ತಿ ಕೂಡ ಎಕ್ಸ್ಪರ್ಟೈಸ್ ಹೊಂದಿದ್ದಾನೆ ಅಂದರೆ ಹಿಂದಿನ ಸಂಸ್ಕಾರ ಭಾರಿ ಇದೆ ಅಂತ ಅರ್ಥ. ಇಲ್ಲದವ್ರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಇದನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಡಿಫ್ರೆನ್ಸ್ ಆಗಿ ಎಲ್ಲರೂ ಒಂದೇ ಮತ್ತು ಎಲ್ಲರೂ ಒಂದೇ ಯಾಕಲ್ಲ? ಹಾಗಿದ್ರೆ ಎಲ್ಲರೂ ಒಂದೇ ಆಗೋದು. ಎಲ್ಲರೂ ಸಂಗೀತಕಾರ ಯಾಕಾಗಲಿಲ್ಲ? ಎಲ್ಲರೂ ಆಟಗಾರರು ಯಾಕಾಗೋದಿಲ್ಲ? ಸಂಸ್ಕಾರ ಅದು ಬೆಳೀತಾ ಒಂದು ಭಾರಿ ಈ ಹಂತ ತಲುಪಿರ್ತಾರೆ. ಮೀನು ಮೃತ್ಯತೆ ಆದಿಪದೇನ ದುಃಖಂ ಸಿಂಹ ವ್ಯಾಘ್ರಾದೀನಿ ಭಯಕಾರಣಾನಿ ಮಾತ್ರಾದೀನಿ ಅಭಯಕಾರಣಾನಿ. ಸಿಂಹ ವ್ಯಾಘ್ರಾದಿಗಳು ಕಂಡ್ರೆ ಭಯಪಡೋದು. ಮಾತೃ ಅಂದರೆ ತಾಯಿ ಮೊದಲಾದವರು ಬಂದಾಗ ಏನಾಗುತ್ತೆ? ಅಭಯ. ಸುಮ್ಮನೆ ಬಿಡುತ್ತೆ. ಮಗು ಅಳುತ್ತಿರುತ್ತೆ, ಏನು ಗೊತ್ತಿರೋದಿಲ್ಲ. ಯಾರೇ ಸುಮ್ಮನೆ ತಾಯಿ ಎತ್ತು ಸುಮ್ಮನೆ ಬಿಡುತ್ತೆ ತಕ್ಷಣ. ಹೇಗೆ ಗೊತ್ತಾಯ್ತು? ಅದಕ್ಕೆ ಸಂಸ್ಕಾರ ಬಲ ಕೆಲಸ ಮಾಡಿಸ್ತಾ ಇದೆ. ಅದಕ್ಕೂ ಇನ್ನೊಂದು ಹೇಳ್ತಾರೆ, ತಾಯಿ ಮಾತು ಬೇಗ ಗುರ್ತಿಡಿಯುತ್ತಂತೆ ಮಗು.
ಯಾಕೆಂದ್ರೆ ಹೊಟ್ಟೆಲಿ ಹೆಚ್ಚು ಕಾಂಟ್ಯಾಕ್ಟ್ ಬಂದಿರೋದು ಯಾರದು ತಾಯಿ ಇದು, ತಕ್ಷಣ ಗೊತ್ತಿಗುತ್ತೆ ಅಂತ ಹೇಳ್ತಾ. ಅದು ಅಲ್ಲಿಂದ ಶುರು. ಹಿಂದಿನ ಜನ್ಮದ್ದು ಒಂದಾದರೆ ಹುಟ್ಟೋಕ್ಕಿಂತ ಮುಂಚಿನ ಪ್ರಹ್ಲಾದಂತೆಲ್ಲ ಜ್ಞಾನ ಎಲ್ಲಿಂದ ಬಂದಿದ್ದದು? ಗರ್ಭದಲ್ಲಿ ಕೂತಾ ಬಂದಿದ್ದು. ಯಾವ ಒಂದು ವಾತಾವರಣದಲ್ಲಿ ತಾಯಿ ಬೆಳೀತಾಳೋ ಗರ್ಭಿಣಿ, ಆ ಮಗುವಿಗೆ ಆಲೆ ಸಂಸ್ಕಾರ ಬರೋಕ್ಕೆ ಶುರುವಾಗಿರುತ್ತೆ. ಆಗ ಒಳ್ಳೆಯ ವಾತಾವರಣದಲ್ಲಿ ಗರ್ಭಿಣಿ ಇದ್ಬಿಟ್ರೆ ಏನಾಗುತ್ತಾಗ ಹುಟ್ಟೋ ಮಕ್ಕಳೆಲ್ಲ ಒಳ್ಳೆಯ ಸಂಸ್ಕಾರ ಬಂದಿರುತ್ತೆ. ಅದಕ್ಕೆ ಶುಚೀನಾಂ ಶ್ರೀಮತಾಂ ಗೇಹೆ ಮತ್ತು ಅದೊಂದು ಅರ್ಥ. ಮನೇಲಿ ಹುಟ್ಟಬೇಕಾದ್ರೇ ಒಳ್ಳೆಯ ಸಂಸ್ಕಾರ ಶುರುವಾಗುತ್ತೆ ಅವ್ರಿಗೆ, ಹುಟ್ಟಿದ ಮೇಲಲ್ಲ, ಹುಟ್ಟುತ್ತಿರ್ಬೇಕಾದ್ರೆ ಶುರುವಾಗಿಬಿಡತ್ತೆ. ಹಾಂ ಹಾಂ ಸನ್ಮಾನ ಮಾಡಿದ್ರಲ್ಲ ಅದೇ. ಅದಾಗತ್ತೆ. ಇವರು ನಮ್ಮ ಸೈನ್ಸ್ ಸುಮ್ಮನೆ ಒಪ್ಪೋದಿಲ್ಲ ಅಂದ್ಬಿಡ್ತಾರೆ ಹೊರತು ಪ್ರಯೋಗ ಮಾಡಬೇಕು. ಇವರು ಯಾವುದೇ ಇಲಿ ಪ್ರಯೋಗ ಮಾಡ್ತಾರಲ್ಲ, ಮನುಷ್ಯನ ಪ್ರಯೋಗ ಮಾಡ್ಬೋದು. ಇದೇನಾಗುತ್ತೆ ಅಂತ ಅದು ಒಳ್ಳೆಯ ಸೂಪರ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಜನಗಳಿಗೆಲ್ಲ ಒಂದು ತತ್ವ ಗೊತ್ತಾಗುತ್ತೆ. ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಗರ್ಭಿಣಿ ಕಾಲಕ್ಕೆ ಹೇಗಿರಬೇಕು, ವಾತಾವರಣ ಹೇಗಿರಬೇಕು ಎಲ್ಲ ಗೊತ್ತಾಗುತ್ತೆ. ಇದನ್ನು ಅವ್ರು ಪ್ರಯೋಗ ಯಾಕೆ ಮಾಡಲ್ಲ, ನಂಬೋದೇ ಇಲ್ಲ, ಅದು ಸಮಸ್ಯೆ ಇರೋದು. ಹೋಗಿ ಪರೀಕ್ಷೆ ಮಾಡಿ ನಂಬಲ್ಲ ಅಂತ ಹೇಳಬೇಕಲ್ಲ, ಸುಮ್ಮನೆ ಹೇಳ್ಬಿಡ್ತಾರೆ. ಇದನ್ನು ನಮ್ಮ ಜನ ಸುಮ್ಮನೆ ನಂಬ್ತಾರೆ. ಅದನ್ನು ಹೇಳಿದ್ರಲ್ಲ. ಮುಂದೆ ಹೇಳ್ತಾರೆ, ಸ್ತನಪಾನಾದೀನಿ ಸುಖ ಕಾರಣಾನಿ. ಮಗು ಗೊತ್ತಿಲ್ಲ, ಹಿಂದಿನ ಸಂಸ್ಕಾರದಿಂದನೇ ಹಾಗಾಗ್ತಿರೋದು. ಶಂಕಾದಿನ ನಯನಾಂತ ಕಂಡೂಯನಾದೀನಿ. ಏನೋ ಬಂದಾಗ ಕಣ್ಣುಗಳಲ್ಲಿ ತಿಲ್ಸಾದಾಗಿ ಮಾಡ್ಕೊ, ಯಾರಿಗೆ ಗೊತ್ತಾಗುತ್ತದು ಹೀಗೆ ಮಾಡ್ಕೋಬೇಕು ಅಂತ? ಜನ್ಮಾಂತರ ಸಂಸ್ಕಾರ. ದುಃಖ ಕಾರಣಾನಿ ವಿಜಾನತೆ ಅತಯೇವ ಸಿಂಹಾದಿ ಧ್ವನಿ ಮಾತ್ರೇಣ ಪಲಾಯಂತೆ. ಸಿಂಹಾದಿಗಳು ಗಜ್ಜೆ ಮಾಡಿಸೋಕೆ ಓಡೋಗ್ತಾರೆ. ಇವರು ಗಜ್ಜೆ ಮಾಡಿಸ್ತಾರೆ, ನೋಡೋಕೆ ಹೋಗ್ತಾರೆ ಅದರ ಹತ್ರ. ಅದು ದಿಕ್ಕು ಬಿಟ್ಟು ಬೇರೆ ದಿಕ್ಕೆ ಓಡೋಗ್ತಾರೆ. ಅದಕ್ಕೆ ಸಂಸ್ಕಾರ. ಅದು ಮಾತ್ರಾದೀನಿಚ ಉಪಸರ್ಪಂತಿ, ತಾಯಿ ಹತ್ರ ಹೋಗುತ್ತದು. ಸ್ತನಪಾನಾದ್ಯರ್ಥಂ ಪ್ರವರ್ತಂತೆ ವರ್ಜಯಂತಿ ಶಂಕು ಕಂಡೂಯನಾದೀನಿ. ಅದೆಲ್ಲ ಕೂಡ ತಲೆ ಕೊಡೋಕ್ಕೆ ಹೋಗೋದಿಲ್ಲ. ಕಾರಣ ಚುಚ್ಚೋದು, ತಿನಿಸಾಗೋದು ಎಲ್ಲ ಕೂಡ. ಚುಚ್ಚಿದ್ರೆ ಮುಳು ಚುಚ್ಚೋದೆಲ್ಲ ಇದೆ, ಚುಚ್ಚೋದು ಅವೆಲ್ಲ ಅವಕ್ಕೆಲ್ಲವೇ ದೂರ ಇರಬೇಕು ಅಂತ ಭಾವನೆ ಬರುತ್ತೆ. ತತಃ ಅಸ್ಮೃತೌ ವೀತಿ. ಅಸ್ಮೃತೌ ಪೂರ್ವದೇಹಸ್ಯ ವಿಜ್ಞಾನಂ ತತ್ ಕಥಂ ಭವೇತ್. ಪುನರ್ಜನ್ಮ ಇಲ್ಲದೆ ಹೋಗಿದ್ದರೆ ತಿಳುವಳಿಕೆ ಹೇಗೆ ಬರ್ತಿತ್ತು? ಬಂದಿದೆ ಈಗ. ಚಿಕ್ಕಂದಲ್ಲೇ ಒಳ್ಳೆಯ ಸಂಸ್ಕಾರ, ಚಿಕ್ಕಂದರೆ ಒಳ್ಳೆಯ ಸಂಸ್ಕಾರ ಬಂದಿದ್ದರೆ ಒಳ್ಳೆಯ ಹಿಂದಿನ ಜನ್ಮದಲ್ಲಿ ತುಂಬ ಒಳ್ಳೆಯ ಸಂಸ್ಕಾರ ಇತ್ತು ಅಂತ ಅರ್ಥ. ತದ್ವಿಜ್ಞಾನಂ ಭಯಾದಿ ಕಾರಣಮೇತದಿತಿ ವಿಜ್ಞಾತಂ. ಆಗ ಭಾಗವತದ ಭರತರಾಜನ ಕಥೆ ಕೇಳಿದಾಗ ಎಷ್ಟು ಅನಾಲಿಸಿಸ್ ಇದೆ, ಫಿಲಸಾಫಿಕಲ್ಲಿದೆ, ಸೈಕಲಾಜಿಕಲ್ಲಿದೆ, ಗೊತ್ತಾಯ್ತಾ? ಇತಿಹಾಸ ಇದೆ ಅದರಲ್ಲಿ. ಇದೆಲ್ಲ ನೋಡಿದರೆ ಪುರಾಣಗಳೆಲ್ಲ ಹೆಸರಿ ಕಥೆಗಳಾಗಿ ಕಾಣಿಸುತ್ತೆ. ನಿಜವಾಗಲಿರೋದೇನು ಅದರಿಂದ ತತ್ವ ಸಂದೇಶ ಎಲ್ಲ ತುಂಬಿಕೊಂಡಿರೋದಕ್ಕೆ ಅಷ್ಟು ಮಹತ್ವ ಬಂತು. ಬೇರೆ ಕಥೆಗಳಿಗೆಲ್ಲ ಪುಣ್ಯ ಬರುತ್ತೆ ಅಂತ ಹೇಳೋದಿಲ್ಲ. ಪುಣ್ಯಕ್ಕೆ ಕಥೆ ಕಾದಂಬರಿ ಓದಿ ಪುಣ್ಯ ಬರುತ್ತೆ ಅಂತಿದ್ದು ವ್ಯವಹಾರ ಬಂದಿಲ್ಲ. ನಮ್ಮ ಜನ ಮುಂದೆ ಬಂದರೂ ಬರೋ ಸದ್ಯಕ್ಕಂತೂ ಬಂದಿಲ್ಲ ಅವೆಲ್ಲ. ಹಾಂ ಹೌದು 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 ಎಲ್ಲ ಸಂಸ್ಕಾರ. ಇದು ಬೇರೆ ಆಗೋದೇ ಕಾರಣ. ಒಂದೇ ಮನೆಯಲ್ಲಿ ಇಬ್ಬರು ಒಂದೇ ಬೇರೆ ಬೇರೆ ಇರ್ತಿದ್ದಾರೆ. ಸಂಸ್ಕಾರ ಬೇರೆ, ಜೀವ ಬೇರೆ, ಸಂಸ್ಕಾರವೂ ಬೇರೆ. ಸಂಸ್ಕಾರ ಜೀವಕ್ಕೊಂದು ಸಂಬಂಧ ಇದೆ. ಈಗ ತತಃ ಕಿವಿತ್ಯತಃ ಅಸ್ಮೃತೌ ವೀತಿ. ಅಸ್ಮೃತೌ ಪೂರ್ವದೇಹಸ್ಯ ವಿಜ್ಞಾನಂ ತತ್ ಕಥಂ ಭವೇತ್. ಆ ಬಗ್ಗೆ ತಿಳುವಳಿಕೆ ಹೇಗೆ ಬರ್ತಾಯಿತ್ತು? ಅನ್ವಯ ವ್ಯತಿರೇಕಾದೇಹಿ ಅನುಸಂಧಾನ ವಿಸ್ಮೃತೌ. ಅನ್ವಯ ವ್ಯತಿರೇಕಾದೇಹಿ ಅನುಸಂಧಾನ ವಿಸ್ಮೃತೌ. ಆದಿಪದೇನ ದೃಷ್ಟಾಂತಧರ್ಮೇಣೋ ಗ್ರಹಣಂ ಯದ್ವಾ ಆದಿಗ್ರಹಣೇನ ಉಪದೇಶೋ ಗೃಹ್ಯತೆ. ಅನ್ವಯ ವ್ಯತಿರೇಕಾದೇಹಿ ವಿಸ್ಮೃತೋ ವ್ಯತಿ ಸಂಬಂಧ. ಅಂದರೆ ಅನ್ವಯ ವ್ಯತಿರೇಕ. ಅದಿದ್ದರೆ ಇದೆ, ಇಲ್ಲದೆ ಹೋದರೆ ಇಲ್ಲ. ಅದಕ್ಕೆ ಇದ್ದರೆ ಇದೆ ಎಂಬುದು ಅನ್ವಯ, ಇಲ್ಲದವ್ರು ಇರೋದಿಲ್ಲ ಎಂಬುದು ವ್ಯತಿರೇಕ. ಅದಿಲ್ಲದವ್ರು ಇದಿರೋದಿಲ್ಲ ಎಂಬುದು ವ್ಯತಿರೇಕ. ಹೀಗಾಗಿ ವಿಸ್ಮೃತವು ಅನ್ವಯ ವ್ಯಾಪ್ತಿ ಬೇರೆ, ವ್ಯತಿರೇಕ ವ್ಯಾಪ್ತಿ ಬೇರೆ, ಅನ್ವಯ ವ್ಯತಿರೇಕ ಬೇರೆ. ಮೂರು ಬೇರೆ ತಿಳ್ಕೊಬೇಕು. ಅನ್ವಯ ವ್ಯತಿರೇಕ ಅಂದ್ರೇನು? ಇದ್ದರೆ ಆಗುತ್ತೆ, ಇಲ್ಲದೋದ್ರೆ ಆಗೋದಿಲ್ಲ. ಏನಿದು? ಅನ್ವಯ ವ್ಯತಿರೇಕ. ಇದ್ದರೆ ಆಗುತ್ತೆ ಅನ್ವಯ, ಇಲ್ಲದೆ ಹೋದ್ರೆ ಆಗಿಲ್ಲ ನೋಡಿ, ಅದು ಬೇರೆ ಅದು ವ್ಯತಿರೇಕ. ಅನ್ವಯ ವ್ಯತಿರೇಕ ಪದಕ್ಕೂ ಅನ್ವಯ ಪದಕ್ಕೂ ಅನ್ವಯ ವ್ಯತಿರೇಕಕ್ಕೂ ಮೂರಕ್ಕೂ ವ್ಯತ್ಯಾಸ ಇದೆ, ತಿಳಿತಾ? ಭವೇತ್ ತದ್ವಿಸ್ಮೃತೌ ಪೂರ್ವದೇಹಸ್ಯ ಏತದುಕ್ತಂ ಭವತಿ. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಭಾಗ. ಒಟ್ಟೇನಾಯ್ತು? ಇದರಿಂದ ದೇಹಭೇದ ಇದೆ, ಪುನರ್ಜನ್ಮ ಇದೆ, ಅನೇಕ ವಿಷಯದಲ್ಲಿ ಬಂದಂತೆ ಆಯಿತು.